ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಮುಂಭಾಗದ ಗಲಭೆ ಕೇಸ್ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಇನ್ನು ಸಿಐಡಿ ಅಧಿಕಾರಿಗಳು ಬೆಂಗಳೂರಿಗೆ ಮರಳುವಂತಹ ಸಾಧ್ಯತೆಗಳಿದ್ದಾವೆ. ರೆಡ್ಡಿ ಮನೆ ಸಿಸಿ ಕ್ಯಾಮೆರಾ ವಿಡಿಯೋ ವಶಕ್ಕೆಯನ್ನು ಪಡೆದುಕೊಂಡಿದ್ದಾರೆ ಸಿಐಡಿ ಅವರು. ಗಲಭೆ ಸ್ಥಳದ 3 ಸಿಸಿ ಕ್ಯಾಮೆರಾ ವಿಡಿಯೋಗಳನ್ನು ಸಂಗ್ರಹಿಸಿದ್ದಾರೆ. ಪೊಲೀಸರು ಸಂಗ್ರಹಿಸಿದಂತಹ ಸಿಸಿ ಕ್ಯಾಮೆರಾ ವಿಡಿಯೋನ ಸಿಐಡಿ ಅವರು ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಕರೆಯಬೇಕಾದಂಥ ವ್ಯಕ್ತಿಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿಗೆ ಕರೆಸಿ ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಶಾಸಕ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂದೂಕು ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಬಂದೂಕು ಪರವಾನಗಿ ಕುರಿತು ಸ್ಪಷ್ಟನೆಯನ್ನು ಸಿಐಡಿ ಅವರು ಈಗ ಪಡೀತಾ ಇದ್ದಾರೆ. ಇಂದು ಅಥವಾ ನಾಳೆ ನೋಟಿಸನ್ನು ಕೊಡಬಹುದು ಈಗ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಬಳ್ಳಾರಿ ಘರ್ಷಣೆ ಪ್ರಕರಣದ ತನಿಖೆಯನ್ನು ಸಿಐಡಿ ಈಗ ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಸೆಕ್ಷನ್ 107 ಅಡಿ 67 ಜನರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಪೊಲೀಸರ ನೋಟಿಸ್ ಆಧಾರದಲ್ಲಿ ಸಿಐಡಿಯಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಗಲಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೆ ಟೆನ್ಷನ್ ಶುರುವಾಗಿದೆ ಈಗ ಮತ್ತು ಸೆಕ್ಷನ್ 107 ಅಡಿ ನೋಟಿಸನ್ನು ಕೊಡಲಾಗಿದೆ. 67 ಜನರ ಪಾತ್ರದ ಕುರಿತು ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಸಿಐಡಿ ಎಸ್ಪಿ ಹರ್ಷ ಪ್ರಿಯಾವಂದ ನೇತೃತ್ವದ ತಂಡದಿಂದ ಮಾಹಿತಿ ಕಲೆ ಹಾಕಲಾಗಿದೆ. ಇಂದು ಅಥವಾ ನಾಳೆ ಹಲವರಿಗೆ ನೋಟಿಸ್ ಜಾರಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ವಿಚಾರಣೆಗೆ ಹಾಜರಾಗಲು ಈಗ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅವರಿಗೆ ನೋಟಿಸನ್ನು ಕೊಡಬೇಕು ಅಂತ. ಇಲ್ಲಿ ಬಿಜೆಪಿಯವರು ಆಗ್ರಹ ಮಾಡ್ತಾ ಇರೋದು ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರೇ ಈ ಘರ್ಷಣೆ ಗಲಭೆಗೆ ಕಾರಣ, ಅವರೇ ಪ್ರಚೋದನೆ ಕೊಟ್ಟಿದ್ದು, ಅವರ ಬಂಧನ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಸಿಐಡಿ ತನಿಖೆ ಚುರುಕಾಗಿ ನಡೀತಾ ಇದೆ. ಸಿಐಡಿ ವಿಭಾಗದ ಎಡಿಜಿಪಿ ಬಿಕೆ ಸಿಂಗ್ ಮಹತ್ವದ ಭೇಟಿಯನ್ನು ಮಾಡಿದ್ದಾರೆ. ಗಲಭೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಡಿಜಿಪಿ ಅವರು. ಬ್ಯಾನರ್ ಅಳವಡಿಕೆ ನಡೆದಂಥ ನಿಖರ ಸ್ಥಳದ ಬಗ್ಗೆ ಪರಿಶೀಲಿಸಿದ್ದಾರೆ. ಆ ಪ್ರದೇಶದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಫೈರಿಂಗ್ ನಡೆದ ಸ್ಥಳಗಳ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿ ಸಂಗ್ರಹ ಆಗಿದೆ. ಅಲ್ಲಿ ಎಫ್ಐಆರ್ ವರದಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದಾರೆ ಎಡಿಜಿಪಿ ಅವರು. ತನಿಖೆಯ ಪ್ರಗತಿ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದಾರೆ. ಸಾಕ್ಷ್ಯ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ದಾಖಲೆಗಳ ಪರಿಶೀಲನೆಗೆ ಸಿಐಡಿ ಫೋಕಸ್ ಮಾಡಿದೆ. ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಬಿಕೆ ಸಿಂಗ್ ಪರಿಶೀಲನೆ ಮಾಡಿದ್ದಾರೆ. ಒಂದಷ್ಟು ಫೈಲ್ಗಳಿಗೆ ಸಹಿ ಕೂಡ ಹಾಕಿದ್ದಾರೆ. ಈಗ ಖುದ್ದು ಎಡಿಜಿಪಿ ಅವರಿಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದಾರೆ ಮತ್ತು ಕೆಲ ಅಧಿಕಾರಿಗಳಿಗೆ ಅಲ್ಲಿ ಸಿಐಡಿ ಟೀಮ್ಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮತ್ತು CCTV ಫುಟೇಜ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಘಟನೆ ನಡೆದಂತಹ ಸ್ಥಳ ಏನಿದೆ ಕಂಪ್ಲೀಟಾಗಿ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ದಾರೆ. ಮೇನ್ ಸಿಟಿಯಿಂದ ಜನಾರ್ದನ್ ರೆಡ್ಡಿ ಮನೆ ಎಷ್ಟು ಕಿಲೋಮೀಟರ್ ಇದೆ ಮತ್ತು ಅವರು ಬ್ಯಾನರ್ ಹಾಕಿದಂತಹ ಸ್ಥಳ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದ್ದ ಅಥವಾ ಅಲ್ಲಿ ಅದು ಸರ್ಕಾರಿ ಜಾಗ ಆಗಿತ್ತ, ಅಂದರೆ ರಸ್ತೆಯ ಒಂದು ಜಾಗನ ಅಥವಾ ಇವರ ಖಾಸಗಿ ಒಂದು ಜಾಗ ಆಗಿತ್ತ, ಯಾವ ಕಾರಣಕ್ಕೋಸ್ಕರ ಗಲಾಟೆ ಶುರುವಾಯಿತು, ಎಲ್ಲಿಂದ ಆಯಿತು ಮತ್ತು ಈ ಫೈರಿಂಗ್ ಹೇಗಾಯಿತು, ಇದೆಲ್ಲದರ ಬಗ್ಗೆ ಕೂಡ ಕೆಲ ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಸಿಐಡಿ ತನಿಖೆ ಚುರುಕಾಗಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಹಿರಿಯ ಎಡಿಜಿಪಿ ಅವರು ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಮತ್ತು ಯಾರ್ಯಾರಿಗೆಲ್ಲ ಇದು ಸಂಕಷ್ಟ ಎದುರಾಗಬಹುದು, ಅದರ ಜೊತೆಗೆ ಯಾವ ರೀತಿ ಡ್ರಿಲ್ ಮಾಡಬಹುದು ಅಂತ ಆರೋಪಿಗಳಿಗೆ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಸಿಐಡಿ ಅಧಿಕಾರಿಗಳು ಸಹ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಿಐಡಿ ವಿಭಾಗದ ಎಡಿಜಿಪಿ ಬಿಕೆ ಸಿಂಗ್ ಅನ್ನುವ ಹಿರಿಯ ಅಧಿಕಾರಿಗಳ ಜೊತೆಗೆ SP ಆದಂತ ಹರ್ಷ PM ಏನಿದ್ದಾರೆ ಅವ್ರು ಸೇರ್ಕೊಂಡು ಇವತ್ತು ಘಟನಾ ಸ್ಥಳ ಹೇಗೆ, ಎಲ್ಲಿ ಗಲಾಟೆ ಆಯ್ತು, ಹೇಗಾಯ್ತು ಅನ್ನುವ ನಿಟ್ಟಿನಲ್ಲಿ ಸ್ಥಳಕ್ಕೆ ಸಹ ಭೇಟಿ ನೀಡಿದ್ರು. ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ CP ಆದಂತ ಮಹೇಶ್ ಏನಿರುತ್ತೆ ಅವ್ರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡ್ರು. ಅಂದ್ರೆ ಗಲಾಟೆ ಎಲ್ಲಿಂದ ಪ್ರಾರಂಭ ಆಯ್ತು, ಏಕೆ ಪ್ರಾರಂಭ ಆಯ್ತು ಮತ್ತು ಬ್ಯಾನರ್ ಹಾಕೋ ವಿಚಾರಕ್ಕೆ ಪ್ರಾರಂಭ ಆಯ್ತಲ್ಲ, ಅದು ಬ್ಯಾನರ್ ಯಾರ ಜಾಗದಲ್ಲಿ ಬರುತ್ತೆ, ಎಲ್ಲಿ ಹಾಕ್ತಾ ಇದ್ರು ಕಾರ್ಯಕರ್ತರು ಅನ್ನುವಂಥದ್ದನ್ನ ಮಾಹಿತಿಯನ್ನ ಸಹ ಸ್ವತಃ ಖುದ್ದಾಗಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಸಹ ಪಡೆದುಕೊಂಡ್ರು. ಅದರಲ್ಲೂ ಮಾಹಿತಿಯನ್ನ ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಹ ನೀಡ್ತಾ ಇದ್ರು. ಇದು PWDಗೆ ಬರುತ್ತಾ ಅಥವಾ ರೆಡ್ಡಿ ಅವ್ರಿಗೆ ಬರುತ್ತಾ ಅನ್ನುವಂಥದ್ದನ್ನ ಮಾಹಿತಿ ಇಂಚಿಂಚಾಗಿ ಕೂಡ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೂಡ ಕೊಡ್ಲಾಯ್ತು. ಜೊತೆಗೆ ಗಲಭೆ ಪ್ರಕರಣದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಈಗಾಗಲೇ ಕಳೆದ ಬಂದಿರನೇ ಪೊಲೀಸ್ ಇನ್ಸ್ಪೆಕ್ಟರ್, ಸ್ಪೆಷಲ್ ಇನ್ಸ್ಪೆಕ್ಟರ್ ಆಫೀಸರ್ಗಳ ಜೊತೆಗೆ ಮತ್ತು ಅಲ್ಲಿ SP ಆದಂತ ಸುಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ ಕೂಡ ಒಂದಿಷ್ಟು ವಿಡಿಯೋಗಳು ಹಾಕುವ ಮುಖಾಂತರ ಟಿವಿಯಲ್ಲಿ ಸಹ ತೋರಿಸಲಾಗಿತ್ತು. ಯಾಕಂದ್ರೆ ಫೈರಿಂಗ್ ಆದಂತ ಸಂದರ್ಭದಲ್ಲಿ ಆತನಿಗೆ ಗುಂಡಿನ ಏನ್ ಏಟ್ ಬೀಳುತ್ತಲ್ಲ, ಏಟ್ ಬಿದ್ದಂತ ಸಂದರ್ಭದಲ್ಲಿ ಎಲ್ಲಿಂದ ಇದು ಫೈರಿಂಗ್ ಆಯ್ತು, ಹೇಗಾಯ್ತು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿದ್ರು. ಆ ವಿಡಿಯೋಗಳನ್ನ ಸಹ ಅಲ್ಲಿ
CID ಅವರಿಗೆ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇವತ್ತು ಘಟನಾ ಸ್ಥಳದಲ್ಲಿ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು. ಫೈರಿಂಗ್ ನಡೆದ ಸ್ಥಳದ ಬಗ್ಗೆ ಸಾಕಷ್ಟು ಪ್ರತ್ಯೇಕವಾಗಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡಲಾಯಿತು. ಜೊತೆಗೆ FIR ವರದಿಗಳನ್ನ ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸುವಂತ ಕೆಲಸವನ್ನ ADGP ಅವರು ಸಹ ಮಾಡಿದ್ರು. ತನಿಖೆ ಬಗ್ಗೆ ಸಾಕಷ್ಟು ಇನ್ನಷ್ಟು ತನಿಖೆ ಕಲೆ ಹಾಕುವಂತ ಮಾಹಿತಿಯನ್ನ ಕೂಡ ಜೊತೆಗೆ ಅಧಿಕಾರಿಗಳಿಂದ ಪಡೆದುಕೊಂಡು, ಜೊತೆಗೆ ಆ ಘಟನಾ ನಡೆದಂತಹ ಸ್ಥಳ ಏನಿದೆಯಲ್ಲ ಅಲ್ಲಿ ಸಾಕ್ಷ್ಯ ಮತ್ತು ಕೆಲವೊಂದಿಷ್ಟು ವಿಡಿಯೋ ದಾಖಲಾತಿಗಳನ್ನ ಪರಿಸುವ ಮೂಲಕ CID ಇಲಾಖೆಯ ಅಧಿಕಾರಿಗಳು ಮತ್ತಷ್ಟು ಫೋಕಸ್ ಅನ್ನ ಈ ಗಲಾಟೆಗೆ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನಷ್ಟು ಮುಂದಿನ ಹಂತದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಾಗಿರ್ಬೋದು, ಮಹತ್ವದ ಕ್ರಮ ಆಗಬಹುದು. CID ಇನ್ನಷ್ಟು ತನಿಖೆ ತೀವ್ರಗೊಳ್ಳುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದಾಗಿದೆ ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.